ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಮೋದಿ. ಜೈ ಭಾರತ್. ನಮಸ್ಕಾರ, ಸಲಾಮ್ ಅಲೈಕುಂ. ಇದು ಸಿರಾ ತಾಲೂಕಿಂದ ಡ್ರೈವರ್ ಸಂಘದಿಂದ ನಾಸೀರ್ ಖಾನ್ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಇದು ಅಂತ ಹೇಳಿದ್ರೆ, ಲಾರಿ ಒಂದಾಗಿ ಡ್ರೈವರ್ ಎಕ್ತಾ ಈ ಸ್ಟ್ರೈಕ್ 10 ವರ್ಷ ಜೈಲು, 7 ಲಕ್ಷ ರೂಪಾಯಿ ದಂಡ ಮಾಡಿದ್ದಾರೆ. ಇದನ್ನ ಕಡಾಖಂಡಿತವಾಗಿ ಬೇಡ ಅಂತ ಹೇಳೋಂಥ ಮಾತಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದಕ್ಕೆ ಹಿಂಬಲ ನಮ್ಮ ಲಾರಿ ಓನರ್ಗಳು ಕೊಟ್ಟು ಸಿರಾದಲ್ಲಿ ಆಟೋ ಡ್ರೈವರ್ಗಳು, ಕಾರ್ ಡ್ರೈವರ್ಗಳು, ಟೆಂಪೋ ಡ್ರೈವರ್ಗಳು ಎಲ್ಲರೂ ಒಂದಾಗಿ ಮಾಡಬೇಕು ಅಂತ ಬೇಡ್ಕೊಂತ ಇದ್ದೀನಿ. ಇದು ಒಬ್ರಿಗೋಸ್ಕರ ಓಡಾಡ್ತಾ ಇಲ್ಲ, ಎಲ್ಲಾ ಡ್ರೈವರ್ಗೋಸ್ಕರ ಒದ್ದಾಡ್ತಾ ಇರೋದು. ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಗುತ್ತೆ, ಬೇಕು ಅಂತ ಯಾವನು ಆಕ್ಸಿಡೆಂಟ್ ಮಾಡಕ್ ಹೋಗಲ್ಲ. ದಯವಿಟ್ಟು ಅಮಿತ್ ಶಾ ಇದು ಮಾಡಿರೋ ಕಾನೂನು ಖಂಡಿತ ತಪ್ಪು. ಇದು ಬೇಕು ಅಂತ ಮಾಡಿರೋ ಅಂತ ಕಾನೂನು ಇದಕ್ಕೂ ರದ್ದುಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಒಂದಾಗಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಕೂಗನ್ನ ಎಲ್ಲರೂ ಕೇಳಿ. ಪ್ರತಿ ಕಡೆನೂ ಮಾಡ್ತಾ ಇದ್ದಾರೆ. ಆಲ್ ಇಂಡಿಯಾ ನಡೀತಾ ಐತೆ ಸ್ಟ್ರೈಕು, ಅದ್ರಲ್ಲಿ ನಮ್ದು ನಡೀತಾ ಐತೆ. ದಯವಿಟ್ಟು ಇವಾಗ ಹೊರಗಡೆ ಇರೋರು, ಎಲ್ಲೇ ಆಗ್ಲಿ ಕೇಳಿರೋರು, ದಯವಿಟ್ಟು ಒಗ್ಗಟ್ಟಾಗಿ ಎಲ್ಲರೂ ಬಂದು ಶೇರ್ ಮಾಡ್ಬೇಕು ಅಂತ ವಿನಂತಿ ಮಾಡಿ ಕೇಳ್ಕೊಂತಾ ಇದ್ದೀನಿ. ಕಾಯ್ದೆಯಿಂದ ನಿಮ್ಗೇನ್ ಸಮಸ್ಯೆ ಆಗಿದೆ? ಈ ಕಾಯ್ದೆಯಿಂದ ನಮ್ಗೆ 10 ವರ್ಷ ಜೈಲ್ ಮಾಡಿದ್ದಾರೆ ಸರ್, 7 ಲಕ್ಷ ರೂಪಾಯಿ ದಂಡ ಕಟ್ಟಿದ್ದಾರೆ. ಅಮಾಯಕ ನಾವೆಲ್ಲರೂ ಬೇಕು ಅಂತ ಆಕ್ಸಿಡೆಂಟ್ ಮಾಡ್ತೀವಿ, ಹೋಗ್ತಾ ಇರ್ತೀವಿ, 2 ವೀಲರ್ನವ್ರಿಗೆ ಗೊತ್ತಾಗಲ್ಲ, ಸಡನ್ ಆಗಿ ಬಂದ್ಬಿಡ್ತಾನೆ, ಸಿಡ್ ಆಗುತ್ತೆ ಗಾಡಿ, ವೀಲ್ ಕೆಳಗೆ ಬಂದ್ಬಿಡ್ತಾನೆ. ಅದು ನಾವ್ ಯಾಕೆ ಸರ್ ಅನ್ಭವಿಸ್ಬೇಕು? ಕಾರ್ನವರು ಕುಡ್ದಿರ್ತಾರ, ಕುಡಿದಂಗಿರ್ತಾರ, ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿರಲ್ವಾ, ಬರ್ತಾರೆ, ಸಡನ್ ಆಗಿ ಗೊತ್ತಾಗಲ್ಲ, ಪಟ್ ಅಂತ ಲೆಫ್ಟ್ ಇಂದ ಬಂದು ನುಗ್ಬಿಡ್ತಾರೆ, ಓಟಂಗ್ ಮಾಡೋದ್ ಗೊತ್ತಿರಲ್ಲ. ಇದು ಕೊನೆ ಯಾರು? ಇದು ತಪ್ಪು ತೆಗಿಬೇಕು ಅಂದ್ರೆ ಕ್ಯಾಮ್ರಾ, CC ಕ್ಯಾಮ್ರಾ ಹಾಕ್ರಿ, ನಮ್ಗೆ ವರ್ಷಣೆ ಮಾಡ್ಕೊಡಿ. ನಮ್ಮ ಬೇಡಿಕೆ ಏನೈತೆ? ನಮ್ಗೆ ನಾಯಿಗಿಂತ ಕಡೆ ಇದ್ದೀವಿ ಡ್ರೈವರ್ಗಳು. ತೋಲಲ್ಲಿ ಹೋಗ್ರಿ ಗಲಾಟೆ, ಹೊರಗಡೆ ಹೋಗ್ರಿ ಗಲಾಟೆ, ಒಂದ್ ಟೀ ಅಂಗಡಿನ ಹತ್ರ ಹೋಗ್ರಿ ಗಲಾಟೆ. 10 ರೂಪಾಯಿ ತಗೊಂತಾನೆ ಟೀನೂ, ಅರ್ಧ ಟೀ ಕೊಟ್ಟು 10 ರೂಪಾಯಿ ತಗೊಂತಾನೆ. ಅವ್ನಿಗೆ ಬೆಲೆ, ಒಂದ್ ಡ್ರೈವರ್ಗೆ ಬೆಲೆ ಇಲ್ವಾ? ಏನಕ್ಕಂತ ಬದುಕ್ಬೇಕು ನಾವು? ನಮ್ಮ ಹೋರಾಟಕ್ಕೆ, ನಮ್ಮ ಹಕ್ಕುಗೋಸ್ಕರ ನಾವು ಬೇಡ್ಕೊಂತ ಇದ್ದೀವಿ. ದಯವಿಟ್ಟು ಇದಕ್ಕೆ ಕೇಳಬೇಕು. ಪ್ರಧಾನಮಂತ್ರಿ ಯಾರೇ ಆಗಿರ್ಲಿ, ಯಾವುದೇ ಪ್ರಧಾನಮಂತ್ರಿ ಬಂದ್ರು ಡ್ರೈವರ್ಗೋಸ್ಕರ ಯತ್ನ ಮಾಡಿಲ್ಲ, ಆಲೋಚನೆ ಮಾಡಿಲ್ಲ, ಕಾಂಗ್ರೆಸ್ಸು ಮಾಡಿಲ್ಲ, ದಳಾನೂ ಮಾಡಿಲ್ಲ. ಇವತ್ತು BJP ಏನ್ ತಂದೈತಪ್ಪ ಅಂದ್ರೆ, ಇಷ್ಟು ವರ್ಷದ ಇಲ್ಲದ್ದು ಈ ಕಾನೂನು ತಂದಿದ್ದಾರೆ. ವಯಸ್ಸೇ ಕಳೆದೋತು. 50 ವರ್ಷ ನಾವು ಕೇಳಿರ್ಲಿಲ್ಲ, 50 ವರ್ಷದ ಮ್ಯಾಲ ಇದು ಕೇಳ್ತಾ ಇದೀವಿ. 10 ವರ್ಷ ಜೈಲ್ ನಾವು ಕಳಿಯುತ್ತಾನೋ, ನಮ್ಮ ಹೆಂಡತಿ ಮಕ್ಳಿಗೆ ಸಾಗೋದು ಹೆಂಗೆ? ಅವ್ರೆಲ್ಲೋಗ್ಬೇಕು? ಯಾವ ತರ 10 ವರ್ಷ ನಾವು ಜೈಲಲ್ಲಿ ಇರ್ಬೇಕು? 7 ಲಕ್ಷ ರೂಪಾಯಿ ಇದ್ರೆ ಡ್ರೈವರ್ ಕೆಲ್ಸಕ್ಕೆ ಹೋಗ್ಬೇಕೇನ್ ನಾವು? ನಿಮ್ಮ ರಾಜ್ಯ ಮಟ್ಟದ ಲಾರಿ ಅಸೋಸಿಯೇಷನ್ಗೆ ನೀವು ಗಮನಕ್ಕೆ ತಂದಿದ್ದೀರಾ? ಹೌದು ತಂದಿದ್ದೀವಿ. ಅವರು ನಿಮ್ ಬೆಂಬಲಿಕ್ಕಿದ್ದಾರೆ? ಇದಾರೆ, ಎಲ್ಲರೂ ಇದಾರೆ ಸರ್. ಇದ್ರಲ್ಲಿ ನಮ್ ಲಾರಿ ಓನರ್ಗಳು ಕಾಯ್ದೆ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನೀವು ರಾಜ್ಯ ಮಟ್ಟದಲ್ಲಿ ಸೇರ್ಕೊಂಡು ರಾಜ್ಯ ಮಟ್ಟದವರೆಗೂ ಸೇರ್ಕೊ ಈ ಕಾಯ್ದೆಯನ್ನು ಹೊರತುಪಡಿಸೋವರೆಗೂ ಬಿಡೋದಿಲ್ಲ ಸರ್. ಈಗಾಗಲೇ ಎಲ್ಲಾ ಸಂಘಟನೆಗಳು ಮಾತಾಡಿದ್ದೀವಿ, ಎಲ್ಲ ಮಾತಾಡಿದ್ದೀವಿ. 12ರಿಂದ ಹಿಡಿದು 24ವರೆಗೂ ನಾವು ಒಂದು ಮಾತನ್ನು ಇಟ್ಟಿದ್ದೀವಿ. ಇದ್ರ ಮುಂದೆ ಆಗ್ಬೋದು, ಇದ್ರ ಮುಂದೆ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗುತ್ತೆ. ಇದಂತೂ ನಿಲ್ಸೋದಂತೂ ಏನೂ ಇಲ್ಲ. ಅವನು ಅಮಿತ್ ಶಾ ಯಾವ ತರ ಓದಿದ್ದಾರೆ ಅಸೆಂಬ್ಲಿ ಒಳಗಡೆ, ಅದೇ ತರ ನಮ್ಗೆ ಹೇಳ್ಬೇಕು. ಇದು ತೆಗೆದ್ಬಿಟ್ಟು ಕಾನೂನು ತೆಗ್ದೀನಿ ಅಂತ ಹೇಳಿದ್ರು ನಾವು ಕೇಳಲ್ಲ. ಇವ್ರು ಯಾವ ತರ ಓದಾರೆ, 10 ವರ್ಷ ಜೈಲು, 7 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಹೇಳಿದಾರಲ್ಲ, ಅದೇ ತರ ನಾವು ಈ ಕಾನೂನನ್ನ ರದ್ದುಪಡಿಸಿದ್ದೀನಿ. ಇಲ್ಲಿಗೆ ಈ ಕಾನೂನನ್ನ ನಾನು ಅರ್ದು ಬಿಸಾಕಿದ್ದೀನಿ. ಈ ಕಾನೂನು ಡ್ರೈವರ್ ಮೇಲೆ ಲಾಗು ಆಗಲ್ಲ ಅಂತ ಹೇಳಿದ್ಮೇಲೆ ನಾವು ಹೋರಾಟ ಮುಗಿಸ್ಬಿಟ್ಟು ನಮ್ಮ ಕೆಲ್ಸಕ್ಕೆ ನಾವು ಬರ್ತೀವಿ.